ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಹರೀಶ್. ಚಿನ್ನೂಸ್ ಆ್ಯಂಡ್ ಚೋಟೂಸ್ ಚಾನಲ್ಗೆ ಸ್ವಾಗತ. ನಿಮ್ಮ ಮಕ್ಕಳಿಗೆ ಕನ್ನಡ ಓದಲು ಕಷ್ಟವಾಗುತ್ತಿದೆಯೇ? ಚಿಂತೆ ಬೇಡ, ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಆ ರೀತಿ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಈಗ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಮತ್ತು ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ. ಬನ್ನಿ, ಈ ದಿನ ಮಕ್ಕಳಿಗೆ ನಾವು ಹೇಗೆ ಕನ್ನಡ ಅಭ್ಯಾಸ ಮಾಡಿಸೋದು ಅಂತ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಅವರಿಗೆ ಕನ್ನಡ ವರ್ಣಮಾಲೆಯನ್ನು ಅಂದರೆ ಆ ಇ ಗೊತ್ತಲ್ವ ನಿಮಗೆಲ್ಲರಿಗೂ, ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಆ ನಂತರ ಆ ಅಕ್ಷರವನ್ನು ಗುರುತಿಸುವಂತೆ ನೀವು ಅಂದರೆ ಅವರು ಐಡೆಂಟಿಫೈ ಮಾಡಬೇಕು, ಈ ಅಕ್ಷರ ಇದು ಅಂತ ಗುರುತಿಸ್ಬೇಕು. ಆ ರೀತಿ ಅದನ್ನು ಹೇಳ್ಕೊಡ್ಬೇಕು. ಅಂದರೆ ಉದಾಹರಣೆ, ಕೆಲವರು ಅಕ್ಷರನ ಆ ಇ ಅಂತ ಕೂಡ ಹೇಳ್ಕೊಡ್ತಾರೆ ಮಾಮೂಲಿಯಾಗಿ. ಇನ್ನು ಕೆಲವರು ಆ ಅಳಿಲು, ಆ ಆನೆ ಅಥವಾ ಈ ಇಲಿ ಹೀಗೆ ಹೇಳ್ಕೊಡ್ತಾರೆ. ಅವರು ನೇರವಾಗಿ ಆಟು ಲಾವರೆಗೂ ಕಲಿಸ್ಕೊಡ್ತಾರೆ. ಇನ್ನು ಕೆಲವ್ರಿಗೆ ಹೀಗೆ ಹೇಳ್ಕೊಟ್ರೆ ಅರ್ಥ ಆಗೋದು, ಆ ಅಳಿಲು, ಆ ಆನೆ, ಈ ಇಲಿ ಈ ಥರನ ಹೇಳ್ಕೊಟ್ಟು ಅಭ್ಯಾಸ ಮಾಡಿಸ್ಬೇಕು. ಆ ನಂತರ ಅಕ್ಷರನ ಗುರುತಿಸುವಂತೆ ನೀವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಅದು ಹೇಗಂದರೆ, ಈಗ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಒಂದು ಹೆಸರನ್ನ ತಗೊತೀನಿ, ನಯನ. ನಯನ ಅಂತಂದರೆ ನಾ ಎಲ್ಲಿದೆ, ನವಿಲು. ನೆಕ್ಸ್ಟ್ ಪ್ಲಸ್ ಯಮ. ನೆಕ್ಸ್ಟ್ ನಯನ. ಹೀಗೆ ಬಿಡಿಸಿ ಅವರಿಗೆ ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಮಾಡಿಸಿ ಬರೆಸಿ ಅದನ್ನು ಓದಿಸ್ಬೇಕು. ಓದಿಸಿದ ನಂತರ ಹೀಗೆ ನಿಮಗೆ ಅವ್ರಿಗೆ ಯಾವುದು ಈಸಿನೋ ಅಂದರೆ ಕಾಗುಣಿತ ಇಲ್ಲದೆ ಇರುವಂತಹ ಅಕ್ಷರಗಳು, ನಯನ ಆಗಿರ್ಬೋದು, ಅಥವಾ ಯಮ, ಕಮಲ, ದನ, ಹೀಗೆ ಪದಕ, ಇನ್ನೂ ಹಲವು ಅಕ್ಷರಗಳು ಇದ್ದಾವೆ. ಹೀಗೆ ಬರೆಸ್ತಾ ಅಭ್ಯಾಸ ಮಾಡಿಸಿ ನಂತರ ಅದನ್ನು ಓದೋಕ್ಕೂ ಕೂಡ ಶುರು ಮಾಡಬೇಕು, ಓದಿಸ್ಬೇಕು ಮತ್ತು ಕಲಿಸ್ಬೇಕು. ಹಾಗೆಯೇ ನೆಕ್ಸ್ಟು ಕಾಗುಣಿತ ಅಂತ ಬಂದರೆ ಈಗ ನಮಗೆಲ್ಲ ಗೊತ್ತಿರೋ ಅಂಥದ್ದೇ ನಾವು ಕಾಕ್ ದೀರ್ಘ ಕಾಗಳು ಸುಗ್ಗಿ ಅಂತ ಹೇಳ್ತಾ ಇದ್ವಿ. ಈಗ ಹೇಗೆ ಹೇಳ್ತಾರೋ ಅದು ಅವ್ರಿಗೆ ಆ ಥರ ಕಲಿಕೆಯ ಮುಖಾಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಎಲ್ಲರಿಗೂ ಥ್ಯಾಂಕ್ಸ್.